IVFಗೂ ಮತ್ತು IUIಗೂ ಏನು ಡಿಫ್ರೆನ್ಸಸ್ ಇದೆ ಅಂತ? ಪ್ರಾಪರ್ IVF ಏನಂದರೆ, IUI ಅಂದರೆ ಇದು ಬೇಸಿಕ್ ಸ್ಟೇಟ್ ಆಫ್ ಟ್ರೀಟ್ಮೆಂಟು. ಹೈಯರ್ ಲೆವೆಲ್ ಆಫ್ ಸಕ್ಸಸ್ ಸಿಗಲಿ ಅನ್ನೋ ಒಂದು ಎಫರ್ಟ್. ಈ IUI ಅಂತಂದರೆ ಏನು, ಹಾಗೆಯೇ ಈ IVFಗೂ ಮತ್ತು IUIಗೂ ಏನು ಡಿಫ್ರೆನ್ಸಸ್ ಇದೆ ಅಂತ? ಈಗ IVF ಅಂದರೆ ನಾನು ನಿಮ್ಗೆ ಹೇಳಿದೆ, ಒಳಗಡೆ ಏನಾಗುತ್ತೋ ನಾವು ಅದನ್ನು ಅದೇ ಎನ್ವಿರಾನ್ಮೆಂಟಲ್ಲಿ ಬೆಳೆಸಿ ವಾಪಸ್ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. IUI ಅಂದರೆ ಇದು ಬೇಸಿಕ್ ಸ್ಟೇಟ್ ಆಫ್ ಟ್ರೀಟ್ಮೆಂಟು. ಈಗ ಒಂದ್ಸತಿ ನೀವು ನಮ್ಮ ಹತ್ರ ಬಂದು ಈಗ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಸ್ಕೊಂಡ್ಮೇಲೆ ಅವರೊಂದಷ್ಟು ಟ್ರೀಟ್ಮೆಂಟ್ಸ್ ಫೈಂಡ್ ಔಟ್ ಮಾಡ್ತಾರೆ, ಸಮ್ ಬೇಸಿಕ್ ಟೆಸ್ಟ್ಸ್ ಎಲ್ಲ ಮಾಡಿ. ಓಕೆ, IUI IVF. ಸೊ IUI ಅಂದರೆ ಏನಾಗುತ್ತೆ, ಹಿಲ್ ಬಿ ಗುಡ್ ಇನ್ ಕಾನ್ಸಂಟ್ರೇಷನ್, ಅಂದರೆ ನಂಬರ್ ಆಫ್ ಸ್ಪರ್ಮ್ಸ್ ಎಲ್ಲ ಕರೆಕ್ಟಾಗಿರುತ್ತೆ ಅವ್ರಿಗೆ, ಮೆನ್ಗೆ. ಆ್ಯಂಡ್ ಈವನ್ ಫೀಮೇಲ್ ಆಲ್ಸೋ ಫೀಲ್ಸ್ ನಾರ್ಮಲ್. ಬಟ್ ಸ್ಟಿಲ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ. ಏನಾಗ್ತಿದೆ ಗೊತ್ತಾಗಿರಲ್ಲ. ಕೆಲವ್ರಿಗೆ ಮೊಟಿಲಿಟಿ ತೀರಾ ಕಡಿಮೆ ಇರುತ್ತೆ. ಒಂದು ಸ್ಪರ್ಮ್ಸ್ ಆರ್ ದೇರ್, ದ ಎಬಿಲಿಟಿ ಟು ಮೂವ್, ಸ್ಪರ್ಮ್ ಮೂವ್ ಆಗೋದು ಕಡಿಮೆ, ಅದನ್ನು ಮೊಟಿಲಿಟಿ ಅಂತ ಕರಿತೀವಿ. ಕೆಲವರಿಗೆ ಆಸ್ಟೆನೋಸಿಸ್ ನೋಡಿ, ದಟ್ ಈಸ್ ವಾಟ್ ಮೊಟಿಲಿಟಿ ಇಸ್. ಅಂಥವ್ರಿಗೆ ಏನು ಮಾಡ್ತೀವಿ, ಮತ್ತು ಒಂದಷ್ಟು ಸ್ಪರ್ಮ್ಸಲ್ಲಿ ಕ್ವಾಲಿಟಿ ಸ್ಪರ್ಮ್ಸ್ ಕಡಿಮೆ ಇರುತ್ತೆ, ಇಲ್ಲ ಡೆಡ್ ಸ್ಪರ್ಮ್ಸ್ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಈಗ ಮೆನ್ಸ್ದು ಸ್ಯಾಂಪಲ್ ಏನಿರುತ್ತೆ ಅದರಲ್ಲಿ ಅದೊಂದು ಪ್ರೊಸೀಜರ್ ಇದೆ ನಮ್ಮದು. ಈಗ ಯೂಶಲಿ ಮೆನ್ಸ್ದು ಸೀಮೆನ್ ಸ್ಯಾಂಪಲ್ ಅಂತ ಇರುತ್ತೆ, ಆ ಸ್ಯಾಂಪಲ್ ಯೂಶಲಿ ಥಿಕ್ಕಾಗಿರುತ್ತೆ. ಓಕೆನಾ? ಸೊ ಇಲ್ಲಿ ನಾವೇನು ಮಾಡ್ತೀವಿ, ವಾಟ್ ಎವರ್ ಇಸ್ ಥಿಕ್ ದಟ್ ಮೇಕ್ಸ್ ಒಳಗಡೆ ಇರೋ ಸ್ಪರ್ಮ್ಸು ಮೂವ್ ಆಗೋಕ್ಕೆ ಕಷ್ಟ. ಯಾವುದೇ ಥಿಕ್ ಮೀಡಿಯಮ್ ನೀವು ತಗೊಳ್ಳಿ, ಕೈನೇ ನೀವು ಹಿಂಗೆ ಅಂದ್ರೂ ಯು ಫೀಲ್ ದಟ್ ಎಲಾಸ್ಟಿಸಿಟಿ ಅಲ್ವಾ. ಕೆಲವ್ರಿಗೆ ತೀರಾ ವಿಸ್ಕಸ್ ಸ್ಯಾಂಪಲ್ಸ್ ಅಂತ ಬರುತ್ತೆ. ಸೊ ದಟ್ ವಿಲ್ ಮೇಕ್ ಫರ್ಟಿಲಿಟಿ ಹಾರ್ಡರ್. ಸೊ ನಾವು IUI ಏನು ಮಾಡ್ತೀನಿ ಅಂದರೆ, ಐ ವಿಲ್ ರಿಮೂವ್ ದಟ್ ಆ ವಿಸ್ಕಾಸಿಟಿನೆಲ್ಲ ರಿಮೂವ್ ಮಾಡಿ ವಾಟರಿ ಮೀಡಿಯಮ್ ತಂದು, ಮತ್ತು ಯಾವುದು ಡೆಡ್ ಸ್ಪರ್ಮ್ಸ್ ಏನಿದೆ, ವೇಸ್ಟ್ ಸ್ಪರ್ಮ್ಸ್ ಏನಿದೆ, ಲೋ ಮೊಟೈಲ್ ಸ್ಪರ್ಮ್ಸ್ ಏನಿದೆ, ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಜಸ್ಟ್ ಹೈ ಕ್ವಾಲಿಟಿ ಸ್ಪರ್ಮ್ಸ್ ಯಾರು ಕೇಪಬಲ್ ಆಫ್ ಫರ್ಟಿಲೈಸಿಂಗ್, ಒಳ್ಳೆ ಫಾಸ್ಟ್, ಮಾರ್ಫಾಲಜಿಕಲಿ ಗುಡ್, ಆ ಥರ ಸ್ಪರ್ಮ್ಸ್ನ ನಾವು ಒಂದು ಚಿಕ್ಕ ಮೀಡಿಯಮಿಗೆ ತೊಗೊಂಬಂದು ಅದನ್ನು ನಾವೇನು ಮಾಡ್ತೀವಿ, ಕೆಥೆಟರ್ ಮುಖಾಂತರ ಲೋಡ್ ಮಾಡಿಕೊಂಡು ಆಲ್ ಹೈ ಕ್ವಾಲಿಟಿ ಸ್ಪರ್ಮ್ಸ್ನ, ಅದು ಅಷ್ಟೇ ಒಂದು ವಿಂಡೋ ಆಫ್ ಫರ್ಟಿಲೈಸೇಷನ್ ಅಂತ ಇರುತ್ತೆ ಫೀಮೇಲ್ಸ್ಗೆ. ಪೀರಿಯಡ್ಸ್ ಆಗಿ 14ನೇ ದಿನ, ಆಸುಪಾಸು 5+5 ಡೇಸ್, ಆ ಡೇಸಿಗೆ ನಾವು ಸೈಕಲ್ನ ಪ್ಲ್ಯಾನ್ ಮಾಡಿಕೊಂಡು ಅದೇ ಟೈಮ್ಗೆ ನಾವು ಈ ಥರ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ನ ಸೆಪ್ರೇಟ್ ಮಾಡಿ ವಿಲ್ ಕ್ಯಾಥೆಟರಿಂದ ತೆಗೆದು ನಾವು ಅದನ್ನು ವಾಪಸ್ಸು ಫೀಮೇಲ್ ಯೂಟರಸ್ಗೆ ಜಸ್ಟ್ ಸೀಮೆನ್ ಸ್ಯಾಂಪಲ್ನ ಇನ್ಸರ್ಟ್ ಮಾಡ್ತೀವಿ. ಸೊ ಅಲ್ಲಿಂದ ಬಿಕಾಸ್ ಹೈ ಕ್ವಾಲಿಟಿ ಮೊಟೈಲ್ ಸ್ಪರ್ಮ್ಸ್ ಇರೋದ್ರಿಂದ, ಮತ್ತು ಇನ್ನೊಂದೇನೆಂದರೆ ಈಸಿ ಮಾಡಿಕೊಡೋದು ಅಷ್ಟೇ IUI ಏನಂದರೆ, ಈಗ ನೀವು ಇಂಜೆಕ್ಟ್ ಮಾಡೋದು, ಈಗ ಸ್ಪರ್ಮ್ ಮೂವ್ ಆಗಿ ಎಗ್ ಹತ್ರ ಹೋಗೋಷ್ಟಲ್ಲೇ ಸತ್ತೋಗ್ಬಿಟ್ಟಿರತ್ತೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಅಷ್ಟೆಲ್ಲ ಕಷ್ಟನೇ ಕೊಡಲ್ಲ, ನಾವೇ ಕ್ಯಾಥೆಟರ್ ಮುಖಾಂತರ ಹತ್ರ ಅವ್ರು ಕರ್ಕೊಂಡೋಗಿ ಬಿಟ್ಬಿಡ್ತೀವಿ ಡೈರೆಕ್ಟ್. ಸೊ ದ್ಯಾಟ್ ವಿಲ್ ಸ್ವಲ್ಪ ಸಪೋರ್ಟ್ ಚಾನ್ಸ್ ಹೈಯರ್ ಅಂತ. ಸೊ ಅದು ಮತ್ತೆ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ನ ಮಾತ್ರ ಸಪ್ರೇಟ್ ಮಾಡೋದ್ರಿಂದ, ಸೊ ಅದೊಂದು ಹೈಯರ್ ಲೆವೆಲ್ ಆಫ್ ಸಕ್ಸಸ್ ಸಿಗಲಿ ಅನ್ನೋ ಒಂದು ಎಫರ್ಟ್. ಸೊ ಅಲ್ಲಿಂದ ಅದನ್ನು ಆ ಪರ್ಟಿಕ್ಯುಲರ್ ಪ್ರಾಸೆಸ್ನ IUI ಅಂತ ಕರಿತೀವಿ, ಇಂಟ್ರಾ-ಯುಟರೈನ್ ಇನ್ಸೆಮಿನೇಷನ್. ದಟ್ ಈಸ್ IUI. IVF ಅಂತ ಬಂದಾಗ ನಾವಿಲ್ಲಿ ಎರಡೂ ಎಗ್ ಆ್ಯಂಡ್ ಸ್ಪರ್ಮ್ನ ಎರಡೂ ಈಚೆ ಕಲೆಕ್ಟ್ ಮಾಡಿ, ಎರಡೂ ನಾವೇ ಬೆಳೆಸಿ, ಸ್ಟಾರ್ಟಿಂಗ್ 5-6 ದಿನ ಬೆಳೆಸಿ, ಆಮೇಲೆ ವಾಪಸ್ ಬೆಳೆದಿರೋ ಇದನ್ನ ಮಾತ್ರ ಅಲ್ಲೋಗಿ ವಾಪಸ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದಿಸ್ ಇಸ್ IVF. ಇದು ಎರಡು ಡಿಫರೆನ್ಸ್. ಈಗೇನಿದ್ರು ನೀವು ಹೇಳಿದ್ರಲ್ಲ, ಈ ಎಗ್ ಒಳಗಡೆ ಸ್ಪರ್ಮ್ನ ಬಿಡಬೇಕು ಅಂತಂದಾಗ ಅದೆಲ್ಲ ನ್ಯಾಚುರಲ್ ಆಗಿ ಪ್ರೋಸೆಸ್ ಆಗಬೇಕಾಗಿರುವಂಥದ್ದು. ಸೊ ನೀವೇನೇ ಡೈರೆಕ್ಟಾಗಿ ಬಿಡಬೇಕು ಅಂದಾಗ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನೋದಿರುತ್ತೆ, ಬಿಕಾಸ್ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಪೇಯ್ನ್ಫುಲ್ ಆಗುವಂಥದ್ದು ಅಥವಾ ಪೇಯ್ನ್ ಆಗುವಂಥದ್ದು ಏನಾದರೂ ಇರುತ್ತಾ IVF ಮೂಲಕ ಈ ಥರ ಮಾಡಿದಾಗ ಅಂತ? ಫಸ್ಟ್ ಥಿಂಗ್ ಸರ್, IVF ಮಾತ್ರ ಗೊತ್ತು ಜನಕ್ಕೆ. ಪ್ರಾಪರ್ IVF ಏನಂದರೆ, ಅಂಡಾಣು ಇರುತ್ತೆ, ಸ್ಪರ್ಮ್ಸ್ ಇರುತ್ತೆ, ನಾವು ಒಂದು ಮೀಡಿಯಮಲ್ಲಿ ಅದನ್ನು ಬಿಟ್ಬಿಡ್ತೀವಿ. ಈಗ ಒಂದು ಎಗ್ಗಿಗೆ ಇಷ್ಟು ಕಾನ್ಸಂಟ್ರೇಷನ್ ಆಫ್ ಸ್ಪರ್ಮ್ಸ್ ಅಂತ ಬಿಡ್ತೀವಿ. ಆಟೋಮೆಟಿಕ್ ಎಗ್ಗೇನೆ ಆ ಸ್ಪರ್ಮ್ನ ಚೂಸ್ ಮಾಡ್ಕೊಂಡು ಒಂದು ಸ್ಪರ್ಮ್ ಲಾಕ್ ಆಗತ್ತೆ. ದಿಸ್ ಈಸ್ IVF. ಬಟ್ ಯೂಶಲಿ ಯಾರು ಎಲ್ಲೂ ಹೇಳಲ್ಲ ಏನಂದರೆ, IVF ಹೆಸರು ಮಾತ್ರ, ಮತ್ತು ನಾವು ಒಳಗಡೆ ಅಲ್ಲಿ ಮಾಡೋದು ICSI ಅಂತ ಪ್ರಾಸೆಸ್, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಅಲ್ಲಿ ಪರ್ಟಿಕ್ಯುಲರ್ಲಿ ಏನು ಮಾಡ್ತೀವಿ ಅಂದರೆ, ಮೋರ್ ದೆನ್ ಲೀವಿಂಗ್ ಆನ್ ಆಪ್ಷನ್ ಟು ದಿ ಎಗ್, ವಿ ಪರ್ಟಿಕ್ಯುಲರ್ಲಿ ಚೂಸ್ ಒನ್. ಅಂದರೆ
ನಮಗೆ ಬೇಕಾಗಿರೋ ಒಂದು ಎಗ್ನ ನಾವೇ ತೊಗೊಳ್ತೀವಿ. ನಮಗೆ ಯಾವುದು ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ ಸ್ಪಾಮು, ಕ್ವಾಲಿಟಿ ಸ್ಪಾಮ್ಸ್ ಯಾವ್ದು ಚೆನ್ನಾಗಿ ಕಾಣುತ್ತೆ, ವಿ ಆರ್ ಸೆಲ್ಫ್ ಚೂಸ್. ಆ್ಯಂಡ್ ಒಂದು ಮೈಕ್ರೋ ಮ್ಯಾನ್ಯುಪ್ಯುಲೇಟರ್ ಅಂತ ಒಂದು ಮಷೀನ್ ಬರುತ್ತೆ, ವೆರಿ ಕಾಸ್ಟ್ಲಿ ಮಷೀನ್. ಆಲ್ಮೋಸ್ಟ್ ಅದ್ರ ಮ್ಯಾಗ್ನಿಫಿಕೇಶನ್ ಅಷ್ಟಿರುತ್ತೆ, ಆಲ್ಮೋಸ್ಟ್ 200x 400x 600x ಗಂಟ ಮ್ಯಾಗ್ನಿಫಿಕೇಶನ್ ಇರುತ್ತೆ. ಅದರಲ್ಲಿ ನಾವು ನಮಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ನಾವು ಕೈಯಾರೆ ನಾವು ವಿಲ್ ಯೂಸ್ ವಿತ್ ದ ಹೆಲ್ಪ್ ಆಫ್ ನೀಡಲ್ಸ್. ಸೊ ಇದು ಇಕ್ಸಿ ಅಂತ. ಇದು ಬೇಸಿಕ್ ಡಿಫ್ರೆನ್ಸು. ಸೊ ಇಲ್ಲಿ ಪೇಯ್ನ್ಫುಲ್ ಅಂತ ಬಂದರೆ ನಾಟ್ ದ್ಯಾಟ್ ಪೇಯ್ನ್ಫುಲ್, ತುಂಬ ಫ್ಯೂಚರ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದೆಲ್ಲ ಏನಿಲ್ಲ ವಿಮೆನ್ಸ್ಗೆ. ಒಂದು ಸ್ಮಾಲ್ ಮಿನಿಮಲ್ ಸರ್ಜರಿ ಆ್ಯಂಡ್ ವಿತ್ ಅನೆಸ್ಥೇಷಿಯಾನೇ ಇರುತ್ತೆ. ಅದನ್ನು ಗೈನಕಾಲಜಿಸ್ಟ್ ನಮಗೆ ಎಗ್ನ ಫಾಲಿಕಲ್ ಫ್ಲೂಯಿಡ್ ಥರ ಒಂದು ಕಂಟೈನರಲ್ಲಿ ಕೊಡ್ತಾರೆ. ವಿ ವಿಲ್ ಫೈಂಡ್, ನಾವು ಅದರಲ್ಲಿ ಎಗ್ನ ಫೈಂಡ್ ಔಟ್ ಮಾಡ್ತೀವಿ ಆ್ಯಂಡ್ ವಿ ವಿಲ್ ಡೂ ಅಂತ ಮಿಕ್ಕಿದ ಪ್ರಾಸೆಸ್. ಅದು ಅಂಥ ಪೇಯ್ನ್ ಇರಲ್ಲ ಅಂತ ನಾನು ಹೇಳೋದು ತಪ್ಪು ಸರ್, ಬಟ್ ಅಂಥ ಇದೇನಲ್ಲ, ಮ್ಯಾನೇಜಬಲ್ ಪೇಯ್ನ್. IVF ಸೈಕಲ್ ಅನ್ನೋದು ಎಷ್ಟು ದಿನ ಟೈಮ್ ತಗೊಳುತ್ತೆ? ಇಟ್ ಡಿಪೆಂಡ್ಸ್. ಮೇ ಬಿ ಇಟ್ ವಿಲ್ ಬಿ ಅರೌಂಡ್ 25 to 28 days, 20 to 28 days ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆ 2 ಥರ ಬರುತ್ತೆ, ಫ್ರೆಶ್ ಸೈಕಲ್ ಆ್ಯಂಡ್ ಫ್ರಾಜನ್ ಸೈಕಲ್ ಅಂತ. ಫ್ರೆಶ್ ಸೈಕಲ್ ಏನಂದರೆ, ಈಗ ಒಂದು ಹೆಣ್ಣಿಗೆ ಒಂದು ಸೈಕಲ್ ಅಂತ ಇರುತ್ತೆ, ಪೀರಿಯಡ್ ಸೈಕಲ್ಲು. ಎಗ್ ರಿಲೀಸ್ ಆಗುತ್ತೆ, ನ್ಯಾಚುರಲ್ ಆಗೋದು, ಫರ್ಟಿಲೈಸ್ ಆಗುತ್ತೆ, ಅದಾದಮೇಲೆ ಇಂಪ್ಲಾಂಟ್ ಆಗುತ್ತೆ, ಗರ್ಭಕೋಶದಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಕೆಲವ್ರಿಗೆ ಫ್ರೆಶ್ ಸೈಕಲ್ನ ಪ್ರಿಫರ್ ಮಾಡ್ತಾರೆ. ಅಂದರೆ ಇವತ್ತು ಅವ್ರನ್ನ ಎಗ್ ರಿಟ್ರೀವ್ ಮಾಡಿದ್ದೀವಿ ನಾವು, ಇವತ್ತು ನಾನು IVF ಮಾಡಿದ್ದೀನಿ, ಅಲ್ಲಿಂದ 5ನೇ ದಿನಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ಅದನ್ನು ಫ್ರೆಶ್ ಸೈಕಲ್ ಅಂತ ಕರೀತಾರೆ. ವೆನ್ ಇಟ್ ಕಮ್ಸ್ ಟು ಫ್ರಾಜನ್ ಸೈಕಲ್, ಇವತ್ತು ನಾನು ಎಗ್ ರಿಲೀಸ್ ತೊಗೊಂಡಿದ್ದೀನಿ, ಸ್ಪಾಮ್ನು ತೊಗೊಂಡಿದ್ದೀನಿ, ಬೆಳೆಸಿ ನಾನು 5 ದಿನ ಬೆಳೆಸಿ ಇಲ್ಲ 3 ದಿನ ಬೆಳೆಸಿ ಅದನ್ನು ನಾನು ಫ್ರೀಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಓಕೆನಾ? ಫ್ರೀಸ್ ಮಾಡಿ ಈಗ ಅವರಿಗೆ ನೆಕ್ಸ್ಟ್ 2-3 ತಿಂಗಳಾದ್ಮೇಲೋ ಇಲ್ಲ ನೆಕ್ಸ್ಟ್ ತಿಂಗಳಿಗೋ ಮತ್ತೆ ಅವ್ರನ್ನ ಎಂಡೋಮೆಟ್ರಿಯಮ್ ರೆಡಿ ಮಾಡಿರೋದು ನಾನು ಇವತ್ತು ಅದನ್ನು ಟ್ರಾನ್ಸ್ಫರ್ ಮಾಡೋದು ನೆಕ್ಸ್ಟ್ ತಿಂಗಳು. ಸೊ ಅದನ್ನು ಫ್ರೋಜನ್ ಸೈಕಲ್ ಅಂತ ಕರೀತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.